ಎಲ್ಲರಿಗೂ ನಮಸ್ಕಾರ. ಎರಡನೆಯ ಬಾರಿ ಕಚನ ಸಂಹಾರವಾಗಿದೆ. ಕಚನ ದೇಹದ ಭಾಗಗಳು ಸಮುದ್ರದಲ್ಲಿ ತೇಲಿಯಾಗಿದೆ. ಆದರೆ ಈ ಕಡೆ ದೇವಯಾನಿ ತುಂಬಾ ಚಿಂತಾಕ್ರಾಂತಳಾಗಿದ್ದಾಳೆ. ಕಚ ಇನ್ನೂ ಮರಳಿ ಬಂದಿಲ್ಲ. ಅವಳು ಎಲ್ಲ ಕಡೆ ಹುಡುಕುತ್ತಿದ್ದಾಳೆ. ಎಲ್ಲೂ ಅವನು ಕಾಣಲಿಲ್ಲ. ಅವಳು ತಂದೆಯ ಬಳಿ ಬಂದು, ಅಪ್ಪ, ಕಚ ಎಲ್ಲೂ ಕಾಣುತ್ತಿಲ್ಲ ಅಪ್ಪ. ನಿಮ್ಮ ಯೋಗದ ಬಲದಿಂದ ಕಚ ಎಲ್ಲಿದ್ದಾನೆ ಎಂದು ಹುಡುಕಿ ಅಪ್ಪ ಎಂದಾಗ ಶುಕ್ರಾಚಾರ್ಯರು ಧ್ಯಾನದಲ್ಲಿ ನೋಡುತ್ತಾರೆ. ಕಚನ ಸಂಹಾರವಾಗಿದೆ. ಅವನ ದೇಹದ ಭಾಗಗಳು ಸಮುದ್ರದಲ್ಲಿ ತೇಲಿಯಾಗಿದೆ. ಅವರು ಹೇಳುತ್ತಾರೆ, ನೋಡಮ್ಮ, ರಾಕ್ಷಸರು ಎರಡನೇ ಬಾರಿಯೂ ಕಚನನ್ನು ಸಂಹರಿಸಿದ್ದಾರೆ. ಅವರಿಗೆ ನಾನೆಲ್ಲಿ ಅವನಿಗೆ ಮೃತ ಸಂಜೀವಿನಿ ವಿದ್ಯೆಯನ್ನು ಕಲಿಸಿಬಿಡುತ್ತೇನೋ ಎಂಬ ಭಯ. ಆದರೆ ನಾನು ರಾಕ್ಷಸರ ಕುಲಗುರು. ನಾನು ಖಂಡಿತ ಅವರಿಗೆ, ಆ ಕಚನಿಗೆ ನಾನು ಮೃತ ಸಂಜೀವಿನಿ ಕಲಿಸುವುದಿಲ್ಲ. ಆದರೂ ಅವರಿಗೆ ಭಯವಿದೆ. ಹಾಗಾಗಿ ಅವನ ಸಂಹಾರ ಮಾಡಿ ಆಗಿದೆ. ಈ ಬಾರಿ ಅವನನ್ನು ಬದುಕಿಸುವುದು ತುಂಬಾ ಕಷ್ಟ ಎಂದು ಹೇಳುತ್ತಾರೆ. ಆದರೆ ದೇವಯಾನಿ ಹಠ ಬಿಡುವುದಿಲ್ಲ. ನಾನು ಅವನನ್ನು ಅತ್ಯಂತವಾಗಿ ಪ್ರೀತಿಸುತ್ತೇನೆ. ಅವನು ನನಗೆ ಮರಳಿ ಬರಲೇಬೇಕು. ನೀವು ಅವನನ್ನು ಬದುಕಿಸುವುದಿಲ್ಲವಾದಲ್ಲಿ ನಾನು ನನ್ನ ಪ್ರಾಣತ್ಯಾಗ ಮಾಡುತ್ತೇನೆ ಎಂದು ಹಠ ಹಿಡಿಯುತ್ತಾಳೆ. ಶುಕ್ರಾಚಾರ್ಯರಿಗೆ ಮಗಳ ಮೇಲೆ ಅತ್ಯಂತ ಪ್ರೀತಿ. ಮಗಳಿಗಾಗಿ ಅವರು ಏನನ್ನೂ ಮಾಡಬಲ್ಲರು. ಹಾಗಾಗಿ ಮಗಳ ಹಠಕ್ಕೆ ಮಣಿದು ಮತ್ತೊಮ್ಮೆ ಕಚನನ್ನು ಬದುಕಿಸಿ ತರುತ್ತಾರೆ. ಈ ಬಾರಿ ಕಚನಿಗೂ ಹೇಳುತ್ತಾರೆ, ನೋಡು ಕಚ, ನಾನೇನು ನಿನಗೆ ಎಲ್ಲಾ ವಿದ್ಯೆಗಳನ್ನು ಹೇಳಿಕೊಟ್ಟರೂ ಮೃತ ಸಂಜೀವಿನಿ ಎಂಬ ಅದ್ಭುತವಾದ ಒಂದು ವಿದ್ಯೆ ಇದೆ. ಆ ವಿದ್ಯೆಯನ್ನು ನಾನು ನಿನಗೆ ಕಲಿಸಲು ಸಾಧ್ಯವಿಲ್ಲ. ಯಾಕೆಂದರೆ ಅದು ನಾನು ಯಾರ ಕುಲಗುರುವೋ, ಅಂದರೆ ರಾಕ್ಷಸರಿಗೆ ಮಾತ್ರ ಸೀಮಿತ. ನೀನು ರಾಕ್ಷಸ ಕುಲದವನಾಗಿಲ್ಲವಾದಲ್ಲಿ ನಿನಗೆ ಆ ವಿದ್ಯೆಯನ್ನು ನಾನು ಹೇಳಿಕೊಡುವುದಿಲ್ಲ ಎಂದು ಹೇಳುತ್ತಾರೆ. ಅವನು ಪರವಾಗಿಲ್ಲ ಗುರುಗಳೇ, ನಿಮ್ಮಿಚ್ಛೆ ಎಂದು ಹೇಳಿ ಮತ್ತೆ ಗುರು ಶುಶ್ರೂಷೆಯನ್ನು ಆರಂಭಿಸುತ್ತಾನೆ. ಗುರುಗಳಿಗೇನೋ ಅವನ ಮೇಲೆ ಅತ್ಯಂತ ಪ್ರೀತಿ. ಆದರೆ ಆ ವಿದ್ಯೆಯನ್ನು ಅವರಿಗೆ ಹೇಳಿಕೊಡುವಂತಿಲ್ಲ. ಯಾಕೆಂದರೆ ಅವರಿಗೆ ರಾಕ್ಷಸರ ಕುಲದ ಮೇಲೆ ನಿಷ್ಠೆ. ಈ ರೀತಿ ನಡೆದಾಗ ರಾಕ್ಷಸರು ಮತ್ತೊಮ್ಮೆ ಚಿಂತಾಕ್ರಾಂತರಾಗುತ್ತಾರೆ. 2 ಬಾರಿ ಶುಕ್ರಾಚಾರ್ಯರು ಅವನನ್ನು ಬದುಕಿಸಿದ್ದಾರೆ ಎಂದರೆ ಅವನನ್ನು ಈ ಬಾರಿ ಯಾವ ರೀತಿ ಸಂಹರಿಸಬೇಕೆಂದರೆ ಶುಕ್ರಾಚಾರ್ಯರು ಅವನನ್ನು ಬದುಕಿಸಲು ಸಾಧ್ಯವಾಗಲೇಬಾರದು. ಆ ರೀತಿ ಅವನನ್ನು ಸಂಹರಿಸಬೇಕೆಂದು ಸಂಚು ಹಾಕುತ್ತಾ ಈ ಬಾರಿ ಅವನನ್ನು ಹೇಗೆ ಸಂಹರಿಸಿದರೆ ಶುಕ್ರಾಚಾರ್ಯರಿಗೆ ಅವನನ್ನು ಬದುಕಿಸಲು ಸಾಧ್ಯವಿಲ್ಲ ಎಂದು ಆಲೋಚಿಸಿ ಒಂದು ಉತ್ತಮವಾದ ಉಪಾಯದೊಂದಿಗೆ ಬರುತ್ತಾರೆ. 3ನೇ ಬಾರಿ ಆ ರಾಕ್ಷಸರೆಲ್ಲ ಸೇರಿ ಕಚನನ್ನು ಹೇಗೆ ಸಂಹರಿಸುತ್ತಾರೆ ಎಂದು ಮುಂದಿನ ಭಾಗದಲ್ಲಿ ನೋಡೋಣ.